ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು. ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜು. ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ಮೆರವಣಿಗೆ ಸಾಗುತ್ತೆ. ನೋಡಿ, ಒಂದು ಕಡೆ ಶಿವಮೊಗ್ಗ, ಇನ್ನೊಂದು ಕಡೆಯಲ್ಲಿ ಬೀದರ್ನಲ್ಲಿ ಈಗಾಗಲೇ ನಾಳೆ ಎಲ್ಲ ರೀತಿಯಾದಂಥ ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಜೋರಾಗ್ತಾ ಇರುವಂಥದ್ದು ಇದೇ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು. ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ಮೆರವಣಿಗೆ ಹೋಗುತ್ತೆ. ಆಮೇಲೆ DC ಅವರಿಗೆ ಮನವಿಯನ್ನು ಕೊಡ್ತಾರೆ. ಏನು ಬೇಡಿಕೆ, ಏನು ಆಗ್ರಹ ಇದೆ ಅದನ್ನು ಹೇಳ್ತಾರೆ. ಇನ್ನು ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕಿಚ್ಚು ದಗದಗಿಸ್ತಾನೆ ಇದೆ. ಹಿಜಾಬು ಓಕೆ, ಆದರೆ ಜನಿವಾರ ಬೇಡ ಯಾಕೆ ಅನ್ನೋ ಆಕ್ರೋಶದ ಕಟ್ಟೆ ಒಡೆದಿದೆ. ಈ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿದೆದ್ದಿದೆ. ನಾಳೆ ಬೃಹತ್ ಹೋರಾಟಕ್ಕೆ ಕರೆ ಕೂಡ ಕಟ್ಟಿದೆ. ಜಟಾಪಟಿ. ರಾಜ್ಯದಲ್ಲಿ ಹಿಜಾಬ್ ಬಳಿಕ ಜನಿವಾರ ಜಟಾಪಟಿ ಶುರುವಾಗಿ ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿ ಬಿಟ್ಟಿದೆ. ಜನಿವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಯನ್ನ CET ಬರೆಯೋಕೆ ಬಿಡದೆ ವಾಪಸ್ ಕಳಿಸಲಾಗಿದೆ. ಶಿವಮೊಗ್ಗದಲ್ಲಿ ಕಾಶಿದಾರ ಜನಿವಾರಕ್ಕೆ ಕತ್ತರಿ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ನೋ ಎಂಟ್ರಿ. ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ CET ಪರೀಕ್ಷಾ ಕೇಂದ್ರದಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಅಧಿಕಾರಿಗಳು ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಕಾಶಿದಾರ ಹಾಗೂ ಜನಿವಾರವನ್ನ ತೆಗೆಸಿದ್ದಾರೆ. ಜನಿವಾರ ಬಿಚ್ಚಿಟ್ಟು ವಿದ್ಯಾರ್ಥಿಗಳು CET ಪರೀಕ್ಷೆ ಬರೆದಿದ್ದಾರೆ. ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ. ಇನ್ನು ಬೀದರ್ ನಗರದ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲೂ ಜನಿವಾರ ಹಾಕಿದ್ದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಯನ್ನ CET ಪರೀಕ್ಷೆಗೆ ಬಿಡದೆ ವಾಪಸ್ ಕಳಿಸಿದ್ದಾರೆ. ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಶುಚಿವೃತ ಅಳುತ್ತಾ ಮನೆಗೆ ಬಂದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ಕೊಡ್ಲಿಕ್ಕೆ ಹೋದಾರಿ ಮ್ಯಾಮ್. ಅವರು ನೋಡಿದ್ರು, ಚೆಕ್ ಮಾಡಿದ್ರು, ಇದು ಹಿಂಗೆ ಇತ್ತು. ಅವ್ರಂದ್ರು ಕಟ್ ಮಾಡ್ಕೊಂಡು ಬಾ ಅಂತಂದ್ರಿ. ನಾನಂದ ಹಂಗೆ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಅವ್ರಂದ್ರು ನೀವು ಹೆಂಗನ ಮಾಡು, ಕಟ್ ಮಾಡ್ಕೊಂಡು ಬಾ, ಆಮೇಲೆ ನಿನಗೆ ಅಲವ್ ಮಾಡ್ತಾರೆ ಅಂತ ಅಂದ್ರಿ ಮ್ಯಾಮ್. ಅತ್ತನ್ರಿ ಸರ್, ಹುಡುಗ ಬೇಡ್ಕೊಂಡನ ಹೋಗಿ ನೀವು ವಾಪಸ್ ಅಂತಾರಂತ್ರಿ ಅವನಿಗೆ. ಹೋಗ್ರಿ, ಹೋಗು ನೀವು ಹೋಗಂತಾರಂತ್ರಿ ಸರ್ ಅವನಿಗೆ. ನ್ಯಾಯ ಬೇಕ್ರಿ ಸರ್, ನಮ್ಗೆ ನ್ಯಾಯ ಬೇಕು ನೋಡ್ರಿ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿಮಿಡಿ. ಬ್ರಾಹ್ಮಣ ಮಹಾಸಭಾದಿಂದ ಹೋರಾಟಕ್ಕೆ ಕರೆ. ಆ ಜನಿವಾರವನ್ನು ತಗ್ಸೋವಂಥ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ CET ಕೇಂದ್ರಗಳಲ್ಲಿ ಮಾಡಿದೆ. ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನಿವಾರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸು, ಒಂದು ನೆಪ ಸಿಕ್ಕಿರ್ಬೋದು ಅಷ್ಟೇ. ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು? ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನಿಸುತ್ತೆ. ಆದರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂಥ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೋ ಏನೋ ಶಕ್ತಿ ಬರುತ್ತೆ ಅನ್ನುವಂಥ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನಿಸುತ್ತೆ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡದಿಂದ ನ್ಯಾಯ. ಅಧಿಕಾರಿಗಳಿಗೆ ಕ್ರಮ, ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಭರವಸೆ. ಈ ಥರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದಕ್ಕೆ ಇರುವಂಥ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ. ಆದರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂಥದ್ದು ಸಾಬೀತಾದರೆ, ಅಂದರೆ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಾದಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ನಾವು ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು. ರಿಪಬ್ಲಿಕ್ ಅವರಿಗೆ ಭಾಳ ಧನ್ಯವಾದ ರೀ. ನಿಮ್ಲಿಂದೇ ನಮ್ಗೆ ನ್ಯಾಯ ಸಿಕ್ಕಂಗಾಯಿತು. ಈಗ ಅವರು ರಿಸಲ್ಟ್ ಕೊಡ್ತಾ ಅಂದಾರ. ನಮಗೆ ಅದ್ರ ಸಲುವಾಗಿ ನಿಮ್ದು ಧನ್ಯವಾದಗಳು. ಈ ಹಿಂದೆ ರಾಜ್ಯದಲ್ಲಿ ಹಿಜಾಬ್ ದಂಗಲ್ ಶುರುವಾಗಿತ್ತು. ಆಗ ಕಾಂಗ್ರೆಸ್ ಹಿಜಾಬ್ ಪರ ಬ್ಯಾಟ್ ಬೀಸಿತ್ತು. ಆದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಜನಿವಾರಕ್ಕೆ ಕತ್ತರಿ ಹಾಕಿರೋದು, ಬ್ರಾಹ್ಮಣರನ್ನ ಕೆರಳಿಸಿರೋದಂತೂ ಸತ್ಯ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು. ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜು. ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ಮೆರವಣಿಗೆ ಸಾಗುತ್ತೆ. ನೋಡಿ, ಒಂದು ಕಡೆ ಶಿವಮೊಗ್ಗ, ಇನ್ನೊಂದು ಕಡೆಯಲ್ಲಿ ಬೀದರ್ನಲ್ಲಿ ಈಗಾಗಲೇ ನಾಳೆ ಎಲ್ಲ ರೀತಿಯಾದಂಥ ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಜೋರಾಗ್ತಾ ಇರುವಂಥದ್ದು ಇದೇ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು. ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ಮೆರವಣಿಗೆ ಹೋಗುತ್ತೆ. ಆಮೇಲೆ DC ಅವರಿಗೆ ಮನವಿಯನ್ನು ಕೊಡ್ತಾರೆ. ಏನು ಬೇಡಿಕೆ, ಏನು ಆಗ್ರಹ ಇದೆ ಅದನ್ನು ಹೇಳ್ತಾರೆ. ಇನ್ನು ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕಿಚ್ಚು ದಗದಗಿಸ್ತಾನೆ ಇದೆ. ಹಿಜಾಬು ಓಕೆ, ಆದರೆ ಜನಿವಾರ ಬೇಡ ಯಾಕೆ ಅನ್ನೋ ಆಕ್ರೋಶದ ಕಟ್ಟೆ ಒಡೆದಿದೆ. ಈ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿದೆದ್ದಿದೆ. ನಾಳೆ ಬೃಹತ್ ಹೋರಾಟಕ್ಕೆ ಕರೆ ಕೂಡ ಕಟ್ಟಿದೆ. ಜಟಾಪಟಿ. ರಾಜ್ಯದಲ್ಲಿ ಹಿಜಾಬ್ ಬಳಿಕ ಜನಿವಾರ ಜಟಾಪಟಿ ಶುರುವಾಗಿ ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿ ಬಿಟ್ಟಿದೆ. ಜನಿವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಯನ್ನ CET ಬರೆಯೋಕೆ ಬಿಡದೆ ವಾಪಸ್ ಕಳಿಸಲಾಗಿದೆ. ಶಿವಮೊಗ್ಗದಲ್ಲಿ ಕಾಶಿದಾರ ಜನಿವಾರಕ್ಕೆ ಕತ್ತರಿ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ನೋ ಎಂಟ್ರಿ. ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ CET ಪರೀಕ್ಷಾ ಕೇಂದ್ರದಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಅಧಿಕಾರಿಗಳು ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಕಾಶಿದಾರ ಹಾಗೂ ಜನಿವಾರವನ್ನ ತೆಗೆಸಿದ್ದಾರೆ. ಜನಿವಾರ ಬಿಚ್ಚಿಟ್ಟು ವಿದ್ಯಾರ್ಥಿಗಳು CET ಪರೀಕ್ಷೆ ಬರೆದಿದ್ದಾರೆ. ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ. ಇನ್ನು ಬೀದರ್ ನಗರದ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲೂ ಜನಿವಾರ ಹಾಕಿದ್ದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಯನ್ನ CET ಪರೀಕ್ಷೆಗೆ ಬಿಡದೆ ವಾಪಸ್ ಕಳಿಸಿದ್ದಾರೆ. ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಶುಚಿವೃತ ಅಳುತ್ತಾ ಮನೆಗೆ ಬಂದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ಕೊಡ್ಲಿಕ್ಕೆ ಹೋದಾರಿ ಮ್ಯಾಮ್. ಅವರು ನೋಡಿದ್ರು, ಚೆಕ್ ಮಾಡಿದ್ರು, ಇದು ಹಿಂಗೆ ಇತ್ತು. ಅವ್ರಂದ್ರು ಕಟ್ ಮಾಡ್ಕೊಂಡು ಬಾ ಅಂತಂದ್ರಿ. ನಾನಂದ ಹಂಗೆ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಅವ್ರಂದ್ರು ನೀವು ಹೆಂಗನ ಮಾಡು, ಕಟ್ ಮಾಡ್ಕೊಂಡು ಬಾ, ಆಮೇಲೆ ನಿನಗೆ ಅಲವ್ ಮಾಡ್ತಾರೆ ಅಂತಂದ್ರಿ ಮ್ಯಾಮ್. ಅತ್ತನ್ರಿ ಸರ್, ಹುಡುಗ ಬೇಡ್ಕೊಂಡನ ಹೋಗಿ ನೀವು ವಾಪಸ್ ಅಂತಾರಂತ್ರಿ ನನಗೆ. ಹೋಗ್ರಿ, ಹೋಗಿ ನೀವು ಹೋಗಂತಾರಂತ್ರಿ ಸರ್. ಅವನಿಗೆ ನ್ಯಾಯ ಬೇಕ್ರಿ ಸರ್, ನಮ್ಗೆ ನ್ಯಾಯ ಬೇಕು ನೋಡ್ರಿ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿಮಿಡಿ. ಬ್ರಾಹ್ಮಣ ಮಹಾಸಭಾದಿಂದ ಹೋರಾಟಕ್ಕೆ ಕರೆ. ಆ ಜನಿವಾರವನ್ನ ತಗ್ಸೋಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ CET ಕೇಂದ್ರಗಳಲ್ಲಿ ಮಾಡಿದೆ. ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನಿವಾರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸು, ಒಂದು ನೆಪ ಸಿಕ್ಕಿರ್ಬೋದು ಅಷ್ಟೇ. ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು? ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನಿಸುತ್ತೆ. ಆದರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂಥ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೋ ಏನೋ ಶಕ್ತಿ ಬರುತ್ತೆ ಅನ್ನುವಂಥ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನನಗೆ ಆಶ್ಚರ್ಯ ಅನಿಸುತ್ತೆ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡದಿಂದ ನ್ಯಾಯ. ಅಧಿಕಾರಿಗಳಿಗೆ ಕ್ರಮ, ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಭರವಸೆ. ಈ ಥರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದಕ್ಕೆ ಇರುವಂಥ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ. ಆದರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂಥದ್ದು ಸಾಬೀತಾದರೆ, ಅಂದರೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಕೊಟ್ಟಾದಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ನಾವು ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು. ರಿಪಬ್ಲಿಕ್ ಅವರಿಗೆ ಭಾಳ ಧನ್ಯವಾದ ರೀ. ನಿಮ್ಲಿಂದೇ ನಮ್ಗೆ ನ್ಯಾಯ ಸಿಕ್ಕಂಗಾಯಿತು. ಈಗ ಅವರು ರಿಸಲ್ಟ್ ಕೊಡ್ತಾ ಅಂದಾರ. ನಮಗೆ ಅದ್ರ ಸಲಾಗಿ ನಿಮ್ದು ಧನ್ಯವಾದಗಳು. ಈ ಹಿಂದೆ ರಾಜ್ಯದಲ್ಲಿ ಹಿಜಾಬ್ ದಂಗಲ್ ಶುರುವಾಗಿತ್ತು. ಆಗ ಕಾಂಗ್ರೆಸ್ ಹಿಜಾಬ್ ಪರ ಬ್ಯಾಟ್ ಬೀಸಿತ್ತು. ಆದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಜನಿವಾರಕ್ಕೆ ಕತ್ತರಿ ಹಾಕಿರೋದು
ಬ್ರಾಹ್ಮಣರನ್ನ ಕೆರಳಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.